ಹಾಯ್ ಫ್ರೆಂಡ್ಸ್, ಬೇಗ 5 ನಿಮಿಷದಲ್ಲಿ ಆಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ. ಇವತ್ತು ತರಕಾರಿ ಏನು ಇಲ್ದಾರ ಹಾಗಂತ ಉಪ್ಪಿಟ್ಟು. ಕಡಲೆಬೇಳೆ ಬೆಂದರೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕೋಣ. ಎರಡು ಒಂದೇ ಸರಿಯಾಗಿ ಬೇಯಿಸೋದು. ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಸಾಸಿವೆ, ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಸಾಕು. ಈರುಳ್ಳಿ ಬೆಂದೈತಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಫ್ರೆಂಡ್ಸ್, ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ ಬಿಟ್ಕೊಂಡು, 2 ನಿಮಿಷ ಬಿಟ್ಕೊಂಡು ಓಪನ್ ಮಾಡೋಣ. ನೀರೆಲ್ಲ ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ರವೆ ತಿರುಗಿಸ್ಕೊಂಡು ರವೆ ಹಾಕಿದ್ದೀನಿ. ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿದ್ದೀನಿ. ಇದನ್ನು 2 ನಿಮಿಷ ಮುಚ್ಚಿಬಿಡೋಣ. ಮುಚ್ಚಿಬಿಟ್ರೆ ಫುಲ್ ಉಪ್ಪಿಟ್ಟು ರೆಡಿ. ಒಂದು 10 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ. ಬೇಗ ಅರ್ಜೆಂಟ್ಗೆ ಎಲ್ಗ ನಾವು ಹೋಗ್ಬೇಕಂದ್ರೆ ಆನ್ ಮಾಡಿ ನೋಡೋಣ. ಉದುರಾಗಿ ಸ್ಮೂತಾಗಿ ಉಪ್ಪಿಟ್ಟು 5 ನಿಮಿಷಕ್ಕೆ ರೆಡಿ. ಸಾಫ್ಟಾಗಿ ಬಿಸಿ 5 ನಿಮಿಷಕ್ಕೆ ಉಪ್ಪಿಟ್ಟು ರೆಡಿ. ಅದಕ್ಕೆ ಮೊಸರು, ಸ್ವಲ್ಪ ಮೊಸರಿದ್ರೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಉಪ್ಪಿಟ್ಟು ಮೊಸರು. ನಮ್ಮ ಕಡೆ ಹಳ್ಳಿ ಕಡೆ ಸ್ವಲ್ಪ ಉಪ್ಪಿನಕಾಯಿನೂ ಹಾಕ್ಕೊತಾರೆ. ಜಾಸ್ತಿ ಉಪ್ಪಿನಕಾಯಿ ಬಳಸ್ತಾರೆ ಉಪ್ಪಿಟ್ಟಿಗೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ.